ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಹೇಳ್ತಾರೆ, ಸಿದ್ದರಾಮಯ್ಯನವರು ಮೊದಲನೇ ಆರೋಪಿ ಅಂತೆ. SIT ರಚನೆ ಮಾಡಿದ್ದು ಸಿದ್ದರಾಮಯ್ಯನವರು ಮೊದಲನೇ ಆರೋಪಿ ಅಂತೆ. ಇವ್ರು ಹೇಳಿದ ತಕ್ಷಣ ಯಡಪ್ಪ ಪಂಥಿಯವರು ಹೇಳಿದ ತಕ್ಷಣ SIT ರಚನೆ ಮಾಡಿಬಿಟ್ರು ಅಂತೇಳಿ ನಾವು ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ ಕೂತ್ಕೊಂಡು. ಯಾಕೆ ಸತ್ಯ ಹೊರಗಡೆ ಬರಬಾರ್ದ ರಂಗಣ್ಣವ್ರೆ? ಸತ್ಯ ಹೊರಗಡೆ ಬರಬಾರ್ದ? ನೀವು ಕ್ರೈಮ್ ರಿಪೋರ್ಟರು, ನಿಮ್ಮ ಚಾನಲ್ ಪ್ರಾರಂಭ ಆದಾಗಿನಿಂದಲೂ ಸೌಜನ್ಯ ಪ್ರಕರಣ ಸುದ್ದಿಯಲ್ಲಿದೆ. ಯಾವತ್ತಾದರೂ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮಾತಾಡಿದ್ರ? ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿದ್ದಂಥವರು, ಅನುಭವಿ ಪತ್ರಕರ್ತರು, ನೀವೇ ಇನ್ವೆಸ್ಟಿಗೇಷನ್ ಮಾಡಿ ಕೊಡ್ಬೋದಾಗಿತ್ತು. ಕೊಡಲೇ ಇಲ್ಲ. ನೀವು ಕೊಡಲೇ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಇಲ್ಲಿ SIT ಚಿನ್ನಯ್ಯ ಬಂದು SP ಆಫೀಸ್ಗೆ ದೂರು ಕೊಟ್ಟಿದ್ದಾನೆ, 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. SIT ರಚನೆ ಆಗಿದೆ. SIT ರಚನೆ ಆಗಿ ತಪ್ಪಿತಸ್ಥರು ಯಾರು ಅಂತ ಹೊರಗಡೆ ಬರಬೇಕು. ಒಬ್ಬ ಪತ್ರಕರ್ತನಾಗಿ ಅದನ್ನು ಫಾಲೋ ಅಪ್ ಮಾಡಬೇಕಾಗಿದ್ದಂಥ ರಂಗಣ್ಣ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ನೀವು ಪತ್ರಕರ್ತರು ಸ್ವಾಮಿ, ನೀವು ಪತ್ರಕರ್ತರು. ನಿಮಗೆ ಪ್ರತಿಯೊಂದು ವಿಚಾರವನ್ನು ಅನಲೈಸ್ ಮಾಡೋದಕ್ಕೆ ನಿಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ನೀವು ಅನಲೈಸ್ ಮಾಡಿ. ನೀವಲ್ಲಿ ಏನು SIT ಅವರು ಏನು ತನಿಖೆ ಮಾಡ್ತಾ ಇದ್ದಾರೆ, SIT ಅವರು ಏನಾದರೂ ಕಂಪ್ಲೀಟಾಗಿ ಇದು ಎಲ್ಲ ಸುಳ್ಳು ಅಂತ ಬರುತ್ತಾ? ಯಾರು ಆರೋಪ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಕ್ಲೀನ್ ಆಗ್ತಾರಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಪಬ್ಲಿಕ್ ಟಿವಿಯ ರಂಗಣ್ಣವರು? ಅರ್ಥ ಆಗ್ತಾ ಇಲ್ಲ. ಯಾತಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ? ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ರಂಗಣ್ಣವರೇ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ನೀವು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀರಿ? ಸಿದ್ದರಾಮಯ್ಯನವರು ಅಲ್ಲಿ ಬರ್ತಾ ಇರುವಂತಹ ಆರೋಪಗಳು ಸತತ 13 ವರ್ಷದಿಂದ ಆರೋಪ ಬರ್ತಾ ಇದೆ. ಅದೊಂದು ಸರಿ ಕ್ಲೀನ್ ಆಗಲಿ. ಇಲ್ಲಿ ಚಿನ್ನಯ್ಯ ಬೇರೆ ಬಂದಿದ್ದಾನೆ, ಅಸ್ಥಿಪಂಜರಗಳ ಬಗ್ಗೆ ಹೇಳ್ತಾ ಇದ್ದಾನೆ, ಕೋರ್ಟ್ಗೆ ಹೋಗಿದ್ದಾನೆ. SIT ರಚನೆ ಮಹಿಳಾ ಆಯೋಗದ ಅಧ್ಯಕ್ಷರು ಲೆಟರ್ ಬರೆದಿದ್ದಾರೆ, ಒಂದು ತನಿಖೆ ಆಗೋಗ್ಲಿ ಅಂತೇಳಿ ಅವರು SIT ರಚನೆಗೆ ಆದೇಶ ಕೊಟ್ಟರೆ ಆ ಸಿದ್ದರಾಮಯ್ಯನವರೇ ಮೊದಲ ಆರೋಪಿ ಅಂತ ಹೇಳ್ತಾ ಇದ್ದೀರಿ ಅಂತಂದರೆ ಹಾಗಾದರೆ ಸತ್ಯ ಹೊರಗಡೆ ಬರಬಾರ್ದಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮುಚ್ಚೋಗಿರುವಂಥ ಸತ್ಯಗಳು ಹೊರಗಡೆ ಬರಬಾರ್ದ? ಪಬ್ಲಿಕ್ ಟಿವಿಯ ರಂಗಣ್ಣವರೇ ಬರಬಾರ್ದಾ? ಹಾಗಾದರೆ ಏನು ಮಾಡಬೇಕು? ನೀವೊಬ್ಬರು ಪತ್ರಕರ್ತರಾಗಿ, ಜವಾಬ್ದಾರಿಯುತವಾದಂಥ ಪತ್ರಕರ್ತರಾಗಿ ಯಾವ ರೀತಿ ಸುದ್ದಿಗಳನ್ನು ಪ್ರಕಟ ಮಾಡಬೇಕು? ಈ ದೇಶದ ಜನ ಯಾವ ರೀತಿ ಸೌಜನ್ಯನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಾಕಿದ್ರು, ಸಾಮೂಹಿಕವಾಗಿ ಬರ್ಬರವಾಗಿ ಹತ್ಯೆ ಮಾಡಾಕಿದ್ರು, ಆನೆ ಮಾವುತನನ್ನು ಹತ್ಯೆ ಮಾಡಾಕಿದ್ರು, ವೇದವಲ್ಲಿ ಪದ್ಮಲತನ ಹತ್ಯೆ ಮಾಡಾಕಿದ್ರು, 74 UDRಗಳು ಕೇಸ್ ರಿಜಿಸ್ಟರ್ ಆಯಿತು. ಚಿನ್ನಯ್ಯ ಊತ ಹಾಕಿರುವಂಥ ಸ್ಥಳದಲ್ಲಿ ಅಸ್ಥಿಪಂಜರಗಳು ಸಿಕ್ತು, ಬಂಗ್ಲೆಗೂಡದಲ್ಲಿ ಸಿಕ್ತು. ಇವು ಯಾವನ್ನೂ ಸಹ ಪ್ರಶ್ನೆನೇ ಮಾಡಬಾರ್ದಾ? ಹಾಗಾದರೆ ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಶ್ನೆ ಮಾಡೋಂಗೆ ಇಲ್ಲ. ಇದೇನಿದು ಸರ್ವಾಧಿಕಾರನ? ಹಾಗಾದರೆ ಎಲ್ಲರೂ ಒಳ್ಳೆಯವರೇನಾ ನಿಮ್ಮ ಪ್ರಕಾರ? ಯಾತಕ್ಕೋಸ್ಕರ ಕ್ರೈಮ್ ರಿಪೋರ್ಟ್ ಅಂತ ಮಾಡ್ತೀರಿ ನಿಮ್ಮ ಚಾನಲಲ್ಲಿ? ಕ್ರೈಮ್ ಡೈರಿ ಅಂತ ಯಾಕೆ ಮಾಡ್ತೀರಿ? ವಾರಂಟ್ ಅಂತ ಯಾಕೆ ಮಾಡ್ತೀರಿ ಸ್ಯಾಟಲೈಟ್ ಚಾನಲಲ್ಲಿ? ಎಲ್ಲರನ್ನೂ ಬಿಟ್ಟುಬಿಡಿ ಫ್ರೀಯಾಗಿ. ಇಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀವಿ, ಆ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದೀವಿ, ಬರ್ಬರವಾದಂತಹ ಹತ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಎಲ್ಲವೂ ಗೊತ್ತಿದ್ರೂ ಸಹ ಜವಾಬ್ದಾರಿಯುತವಾದಂಥ ಪಬ್ಲಿಕ್ ಟಿವಿಯ ರಂಗಣ್ಣ ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ, ಅವ್ರ ಚಾನಲಲ್ಲಿ ಕುತ್ಕೊಂಡು ಮಾತನಾಡ್ತಾರೆ ಅಂತಂದರೆ ಯಾರ ರಕ್ಷಣೆಗೆ? ಈಗ ಅಧಿಕೃತವಾಗಿ ಯಾರಾದರೂ ಒಬ್ಬರು ಮಾಡಿರಬೇಕಲ್ಲ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರಬೇಕಲ್ಲ. ಚಿನ್ನಯ್ಯ ಅಷ್ಟು ವರ್ಷಗಳ ನಂತರ ಬಂದು ಅವನು ತೋರಿಸಿರುವಂತಹ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದೆಯಲ್ಲ, ಅಸ್ಥಿಪಂಜರಗಳು ಸಿಕ್ಕಿದೆಯಲ್ಲ, ಅದು ಯಾರದ್ದು? ಅದು 1 ಸಿಗಲಿ, 10 ಸಿಗಲಿ, 100 ಸಿಗಲಿ, 1000 ಸಿಗಲಿ, ಒಂದು ಸಿಕ್ಕಿದ್ರೆ ಅನ್ನೋದು ಸಿಕ್ಕಿದಂಗೆ ತಾನೆ. ಅದು ಯಾರದ್ದು? ಚಿನ್ನಯ್ಯ ಬಂದು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹೊರಗಡೆ ತೆಗೆದುಕೊಟ್ಟವನೇ ಅಂತಂದರೆ ಚಿನ್ನಯ್ಯನೇ ಏನಾದರೂ ಮಾಡಿ ಕೊಂದಾಕಿದ್ನಾ, ಊತ ಹಾಕಿದ್ನಾ, ಅಥವಾ ಬೇರೆ ಯಾರಾದರೂ ಕೊಟ್ಟಿದ್ರಾ? ಎಲ್ಲವೂ ತನಿಖೆ ಆಗಬೇಕಲ್ಲ ಪಬ್ಲಿಕ್ ಟಿವಿಯ ರಂಗಣ್ಣ. ನೀವು ಸಿದ್ದರಾಮಯ್ಯನವ್ರ ಮೇಲೆ ನೀವು ಆರೋಪ ಮಾಡ್ತೀರಿ, ಸಿದ್ದರಾಮಯ್ಯನವ್ರನ್ನ ಏವನ್ನು ಆರೋಪ ಮಾಡ್ತೀರಿ ಅಂತಂದರೆ ಹಾಗಾದರೆ ನೀವು ಯಾವ ರೀತಿಯಾದಂಥ ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದೀರಿ? ನೀವು ಯಾವ ರೀತಿಯಾದಂತಹ ಪತ್ರಕರ್ತರಾಗಿ ಇವತ್ತು ಪ್ರಾಮಾಣಿಕವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ರಂಗಣ್ಣ? ಮಾತಾಡಬೇಕಲ್ಲ. ನೀವುಗಳು ಪ್ರಶ್ನೆ ಮಾಡಿದರೆ ಪ್ರಕಾಶ್ ರಾಜ್ ಯಾಕ್ರಿ ಮಾತನಾಡ್ತಿದ್ರು?
ನೀವುಗಳು ಪ್ರಶ್ನೆ ಮಾಡಿದರೆ ಬಾಲನ್ನವ್ರು ಯಾಕ್ರಿ ಬರ್ತಿದ್ರು, ನೀವುಗಳು ಪ್ರಶ್ನೆ ಮಾಡಿದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ತಿತ್ತು, ನೀವುಗಳು ಪ್ರಶ್ನೆ ಮಾಡಿದರೆ ಆನೆ ಮಾವುತನ ಕೇಸ್ಗೆ ಸಂತೋಷ್ ರಾವನ್ನ ಲಿಂಕ್ ಮಾಡ್ತಾ ಇದ್ರಲ್ರಿ. ನೀವು ಪ್ರಶ್ನೆ ಮಾಡಿದರೆ ಇವತ್ತು ಈ ಅಸ್ಥಿ ಪಂಜರಗಳು ಏನು ಊತ ಹಾಕಿದ್ನಲ್ಲ ಚಿನ್ನಯ್ಯ, ನೀವೆಲ್ಲರೂ ಸಪೋರ್ಟ್ ಕೊಟ್ಟಿದ್ರೆ ನೇರವಾಗಿ ಹೇಳ್ತಿದ್ದ. ಎದುರಿಸಿ ಬೆದರಿಸಿ ಅವನ ಕೈಲಿ ಉಲ್ಟಾ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ. ಅದರ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ. ಪ್ರಕಾಶ್ ರಾಜ್ ಮಾತಾಡ್ಬಿಟ್ರಂತೆ ದೊಡ್ಡ ಅಪರಾಧ ಅಂತೆ. ಹಾಗಾದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಏನು ಬೇಕಾದರೂ ಮಾಡ್ಬೋದಾ? ಪ್ರಕಾಶ್ ರಾಜ್ ಮಾತಾಡಿರುವಂಥದ್ದು ನಿನಗೆ ಗೊತ್ತಿರುವಂಥ ಸತ್ಯವನ್ನು ಹೇಳುವಂಥ, ನೀವು ಮಾಡಬೇಕಾಗಿರುವಂಥ ಕೆಲಸ ಪ್ರಕಾಶ್ ರಾಜ್ ಅಂತವ್ರು ಮಾಡ್ತಾ ಇದ್ದಾರೆ. ನೀವು ಮಾಡಬೇಕಾಗಿರುವಂಥ ಕೆಲಸ ಬಾಲನ್ ಅಂತವ್ರು ಮಾಡ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿಯುತವಾದಂಥ ಮಾಧ್ಯಮಗಳು ಇವತ್ತು ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಮರ್ತಿದ್ದೀರಿ ನೀವು. ಯಾವತ್ತಾದರೂ ಒಂದು ದಿವಸನಾದರೂ ಇಲ್ಲಿ ಯಾಕೆ ಬಂದರು, ಏನು ಬಂದರು, ಯಾರನ್ನ ಸುಮ್ಮನೆ ಯಾರಾದರೂ ಇಂತಹ ರಿಸ್ಕ್ ತಗೊಳ್ತಾರೇನ್ರಿ? ಸುಮ್ಮನೆ ಇಂತಹ ರಿಸ್ಕ್ ಯಾರಾದರೂ ತಗೊಳ್ತಾರ? ಯಾರೂ ತಗೊಳ್ಳೋದಿಲ್ರಿ. ಅವರಿಗೆ ಏನು ಅವರ ಜೀವನ ಕುಟುಂಬಗಳನ್ನು ಬಿಟ್ಟು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು. ಕುರುಕ್ಷೇತ್ರದಲ್ಲಿ ಧರ್ಮದ ಪರವಾಗಿ ಗೆದ್ದಂಥವರು 5 ಜನ ಪಾಂಡವರು, ಕೌರವರಲ್ಲ. 5 ಜನ ಪಾಂಡವರು ಗೆದ್ದಿರುವಂಥದ್ದು. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಇವರಿಬ್ಬರೇ ವನವಾಸಕ್ಕೆ ಹೋಗಿ ಅಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದು. ಇವತ್ತಿಗೂ ಅಷ್ಟೇ ನಿಮ್ಮಂತಹ ಪತ್ರಕರ್ತರು, ನಿಮ್ಮಂತಹ ಮಾಧ್ಯಮಗಳು ಸತ್ಯದ ಪರವಾಗಿ ದನಿ ಎತ್ತಬೇಕಾಗಿತ್ತು. ಯಾರು ಹೋರಾಟಗಾರರಿದ್ದಾರೋ ಅವರಿಗೆ ನೈತಿಕ ಬೆಂಬಲ ಕೊಡಬೇಕಾಗಿತ್ತು, ಅವರ ವಿಚಾರಗಳನ್ನು ಹೇಳಬೇಕಾಗಿತ್ತು. ಇವರು ಅವರನ್ನೇ ವಿಲನ್ ಮಾಡ್ತಾ SIT ಮಾಡಿದ್ದೇ ತಪ್ಪು ಅಂತ ಸಿದ್ದರಾಮಯ್ಯನವ್ರನ್ನೇ ವಿಲನ್ ಮಾಡ್ತಾ, ಸಿದ್ದರಾಮಯ್ಯನವ್ರನ್ನೇ A1 ಆರೋಪಿ ಅಂತ ಮಾಡ್ತಾ, ಎಡಪಕ್ಷದವರಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ತಪ್ಪು ಮಾಡಿಬಿಟ್ರಂತೆ, ಅವರು ಎಡಪಕ್ಷದವರಂತೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀರಲ್ಲ. ನಿಜಕ್ಕೂ ಪತ್ರಿಕೋದ್ಯಮದಲ್ಲಿ ನಿಮಗೆ ಸ್ವತಂತ್ರ ಕೊಟ್ಟಿರೋದು ಯಾತಕ್ಕೆ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ಲ. ಪಬ್ಲಿಕ್ ಟಿವಿಯ ರಂಗಣ್ಣವರೇ, ನಾವು ಪದೇ ಪದೇ ನೋಡ್ತಾನೆ ಇರ್ತೀವಿ. ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತಿರುವಂತಹ ಪತ್ರಕರ್ತರು ಸತ್ಯವನ್ನು ಹೊರಗಡೆ ಹಾಕುವಂತಹ ಕೆಲಸಕ್ಕೆ ಪ್ರಯತ್ನ ಮಾಡಬೇಕು. ಸತ್ಯವನ್ನು ಹೊರಗಡೆ ತರೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡಿದರೆ ಬಹುಶಃ ಇವತ್ತು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿರ್ತಿತ್ತು, ಆನೆ ಮಾಹುತನ ಕೆಲಸಕ್ಕೆ ನ್ಯಾಯ ಸಿಕ್ಕಿರ್ತಿತ್ತು. ಇವತ್ತೂ ಸಹ ನೀವು ಯಾರನ್ನೂ ರಕ್ಷಣೆ ಮಾಡೋದಕ್ಕೆ ಇವತ್ತು ನಿಮ್ಮ ಚಾನಲ್ಗಳಲ್ಲಿ ಕುತ್ಕೊಂಡು ಮಾತನಾಡ್ತೀರಿ ಅಂತಂದರೆ ನಮಗೆ ನಿಜಕ್ಕೂ ಒಂದು ರೀತಿಯಾದಂಥ ಬೇಸರ ಆಗುತ್ತೆ ರೀ. ಈ ಪತ್ರಿಕೋದ್ಯಮ, ಈ ಜರ್ನಲಿಸ್ಟ್ಸ್ ಅಂತಂದರೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಏನು ಲೇಖನಿ ಖಡ್ಗಕ್ಕಿಂತ ಹರಿತ ಅಂತ ನಾವೇನು ಹೇಳ್ತೀವಲ್ಲ, ಆ ಲೇಖನಿ ಖಡ್ಗಕ್ಕಿಂತ ಹರಿತ ಅಂತ ಆವಾಗಲೇ ಪತ್ರಕರ್ತರಿಗೆ ಹೇಳಿರುವಂಥದ್ದು. ಇವತ್ತು ಆ ಲೇಖನಿಗಳಿದಾವಲ್ಲ ಎಲ್ಲ ಮಂಡು ಬಿದ್ದು ಹೋಗಿದ್ದಾವೆ. ಇವತ್ತು ಕಮರ್ಷಿಯಲ್ TRP ರೆವಿನ್ಯೂಗೋಸ್ಕರವಾಗಿ ನಾವು ಏನು ಮಾತಾಡಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಅದಕ್ಕೆ ದೇಶದಲ್ಲಿ ಗೋಧಿ ಮೀಡಿಯಾ ಅಂತ ಹೆಸರಿಟ್ಟಿರುವಂಥದ್ದು. ನಿಜಕ್ಕೂ ಬಹಳ ಬೇಸರ ಆಗೋದೇನಂತಂದರೆ, ಯಾರು ಪ್ರಶ್ನೆ ಮಾಡಬೇಕಾಗಿತ್ತು? ಹಿರಿಯ ಪತ್ರಕರ್ತರು ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಶ್ನೆ ಮಾಡಬೇಕಾಗಿದ್ದಂಥದ್ದು. ಆ ಪಬ್ಲಿಕ್ ಟಿವಿಯ ರಂಗಣ್ಣ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಸಿದ್ದರಾಮಯ್ಯನವ್ರನ್ನ, ಆವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ A1 ಮಾಡಬೇಕಾಗಿತ್ತಂತೆ. ಹಾಗಾದರೆ ಅಲ್ಲಿ ಹೋಗಿ ಊತ ಹಾಕಿರುವಂಥ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಅವು ಯಾವುದಕ್ಕೂ ಲೆಕ್ಕ ಇಲ್ವಾ? ಅದು ಯಾವುದು ಜೀವಗಳಲ್ವಾ? ಅವು ಯಾವುದಕ್ಕೂ ನ್ಯಾಯ ಸಿಗಬೇಕಾಗಿಲ್ವಾ? ಯಾವ ರೀತಿ ಮಾತನಾಡ್ತೀರಿ ರಂಗಣ್ಣವರೇ? ಅವಕ್ಕೂ ಸಹ ಜೀವ ಇದ್ದವು. ಆ ಜೀವ ಅಪರಿಚಿತ ಸ್ಥಳದಲ್ಲಿ ಬಿದ್ದು ಅಸ್ಥಿಪಂಜರಗಳಾಗೋಗಿದೆ. ಆ ಆತ್ಮಗಳು ಇವತ್ತು ಕೊರಗುತ್ತಾ ಇರ್ತವೆ. ಆ ಆತ್ಮಗಳಿಗೆ ಮುಕ್ತಿ ಸಿಗಬೇಕಲ್ಲ. ಆ ಮುಕ್ತಿ ಸಿಗುವಂತಹ ಕೆಲಸ ಈ ಹೋರಾಟಗಾರರು ಮಾಡ್ತಾ ಇದ್ದಾರಲ್ಲ, ನೀವು ಮಾಡಬೇಕಾಗಿರೋಂಥ ಕೆಲಸ ಅವರು ಮಾಡ್ತಾ ಇದ್ದಾರಲ್ಲ. ಅವ್ರು ಮಾಡ್ತಾ ಇರೋದಕ್ಕೆ ಅವರ ಬೆನ್ನಿಗೆ ನಿಲ್ಲಬೇಕಾಗಿದ್ದಂಥವ್ರು ನೀವು ಮಾಡ್ತಾ ಇರುವುದು ಕೆಲಸ ಏನು? ಹೋರಾಟಗಾರರನ್ನೇ ವಿಲನ್ ಮಾಡ್ತಾ ಇರುವಂಥದ್ದು. ಪ್ರಕಾಶ್ ರಾಜ್ ಅವರು ಪ್ರಶ್ನೆ ಕೇಳ್ತಿದ್ರೆ ಅದನ್ನು ಅವರು ವಿಲನ್ ಮಾಡ್ತಾ ಇರುವಂಥದ್ದು. ಇದು ನಮ್ಮ ದೇಶ ಇವತ್ತು ಯಾವ ದಾರಿನಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಕಣ್ಣು ಮುಂದೆ ಇರುವಂತಹ ಇದು ಜೀವಂತ ಸಾಕ್ಷಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.